ಎಲ್ಲಿ ನಿಮ್ಮ ಅತ್ತೆ ಎಲ್ಲಿ ಬರ್ತಾ ಇದ್ದಾಳೋ ಏನೋ ಏನು ನಿಧಾನಕ್ಕೆ ಬರ್ತಾ ಇದ್ದಾಳೆ ಬಿಡು. ಅಲ್ಲಿ ನೇತ್ರ ಏನೇ ಮಾಡೋದೀಗ, ನಾನು ಸಿಗಾಕಂತೀನಿ ಅನ್ಸುತ್ತೆ. ಮೊದಲು ನಿಮ್ಮ ಅತ್ತೆನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ತೋರಿಸಿ ಹೊರಗೆ ಕಳಿಸ್ಬಿಡು. ಆಮೇಲೆ ನೀನು ತೋರಿಸ್ಕೊ. ಸುಮ್ಮನೆ ಸುಸ್ತಾಗ್ತೈತೆ ಅಂತೇಳಿ ಡಾಕ್ಟರ್ ಹತ್ರ ಒಂದು ಟಾನಿಕೋ ಇಂಜೆಕ್ಷನ್ ಯಾವ್ದಾದ್ರು ಹಾಸ್ಕೊಂಡು ಬಾ ಅಷ್ಟೇನೆ. ಸರಿ ಸರಿ ಆಯಿತು. ಇಲ್ಲಿ ಬಂದ್ಲ ನಮ್ಮ ಅತ್ತೆ. ಬಂದ್ಲು ನಿಮ್ಮ ಅತ್ತೆ. ಬಾ ಗಿರಿಯಜ್ಜಿ, ಬಾ ಬಾ ಜಲ್ದು. ಅದಕ್ಕೆ ನಾವು ಹೇಳಿದ್ದು ಇನ್ನೊಂದು ದಿವಸ ಹೋಗಿವಂತೆ ಅಂತಾನ. ಬಂದಲ್ಲ ಇನ್ನೇನು, ನಡೀರಿ ಹೋಗೋಣ. ಅತ್ತೆ ನಡಿ, ಮೊದಲು ನೀನು ತೋರಿಸ್ಕೊ. ನೀನು ತೋರಿಸ್ಕೊಂಡು ಹೊರಗೆ ಬಾ, ನಾನು ಆಮೇಲೆ ತೋರಿಸ್ಕೊಂತೀನಿ. ಆಯ್ತಾಯ್ತು, ನಡಿ ಒಳಿಕೆ. ನಾನು ನೀನು ಇಬ್ರು ಹೋಗೋಣ. ಸರಿ ಬರ್ರಿ ಬಾ ಹೋಗೋಣ. ಸರಿ ಅಕ್ಕ ಬರ್ರಿ ಹೋಗೋಣ. ಬನ್ನಿಮ್ಮ ಬನ್ನಿ. ಯಾರಿಗೆ ಹುಷಾರಿಲ್ಲ, ಏನಾಗಿದೆ? ಕರ್ಕೊಂಡು ಹೋಗು. ಬಾ ತೋರಿಸ್ಕೊಂಬಂತೆ. ಇವಳು ನನ್ನ ಸೊಸೆ, ಇವಳು ಇವಾಗ ಬಸ್ರಿ ಏನೋ ಸುಸ್ತಾಗುತ್ತೆ ಅಂತಾಳೆ. ಒಂದು ಸ್ವಲ್ಪ ಚೆಕ್ ಮಾಡ್ರಿ ಏನಾಗೈತೆ ಅಂತಾನ. ಅಯ್ಯೋ ಗೌರಿ, ಅವ್ರ ಅತ್ತೆನ ತೋರ್ಸದ್ ಬಿಟ್ಟು ಅವಳೇ ತೋರ್ಸ್ಕೊಂಬಕ್ ಹೋಗ ಮುಂದೆ. ಅಯ್ಯೋ ಅತ್ತೆ, ಮೊದಲು ನೀವು ತೋರಿಸ್ಕೊ ಬರ್ರಿ, ನಾನು ಆಮೇಲೆ ತೋರಿಸ್ಕೊಂತೀನಿ. ಬೇಕಾಗಿಲ್ಲ, ಮೊದಲು ನೀನ್ ಮಾಡಿಸ್ಕ್ಯಾ, ಟೆಸ್ಟ್ ಮಾಡಿಸ್ಕ್ಯಾ. ಆಮೇಲೆ ನಿನ್ನ ಆರೋಗ್ಯ ಹೆಂಗೈತೆ, ನಿನ್ನ ಹೊಟ್ಟೆಲ್ ಮಗು ಬೆಳೀತಾ ಇರೋ ಮಗುನ ಆರೋಗ್ಯ ಹೆಂಗೈತೆ ಅಂತಾನ ತಿಳ್ಕೊಂಡು ಆಮೇಲೆ ನಾನು ತೋರಿಸ್ಕೊಂತೀನಿ. ಮೊದಲು ನಾನು ನಿನಗೆ ತೋರಿಸ್ಬೇಕು, ಡಾಕ್ಟರ್ನ ಹತ್ರ ಅಚ್ಚುಕಟ್ಟಾಗಿ ಕೇಳ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿದ್ದು ನಾನು ಇಲ್ಲಿಗೆ. ನನಗೇನು ಅಷ್ಟೇನು ಮಂಡಿ ಏನು ನೋವ್ತಾ ಇಲ್ಲ. ಡಾಕ್ಟ್ರೇ ಚೆಕ್ ಮಾಡ್ರಿ ಇವಳನ್ನ ಮೊದಲು. ಮತ್ತೆ ಇದೇನಿದು, ಅಲ್ಲ ಮಂಡಿ ನೋವು ಅಂತ ಬಂದು ಈಗ ನೋಡಿದ್ರೆ ಏನು ಅಷ್ಟೊಂದು ನೋವಿಲ್ಲ ಅಂತಂದ್ರೆ, ನೀವು ಹಂಗಾರೆ ಹೊರಗೆ ಹೋಗ್ರಿ, ನಾನೆಲ್ಲ ತೋರಿಸ್ಕೊಂಬತ್ತೀನಿ. ನಿಂಗೇನು ನೋವಿಲ್ಲ ಅಂದ್ರೆ ಇಲ್ಲಿಗಾನೆ ಯಾಕೆ ಬಂದೆ? ಏನಮ್ಮ ಅದು ಗಲಾಟೆ? ನಿಮ್ಮ ಗಲಾಟೆ ಎಲ್ಲ ನಮ್ಮ ಮನೇಲಿ ಇಟ್ಕೊಳ್ಳಿ, ಇದು ಹಾಸ್ಪಿಟ್ಲು. ತಿರ್ಕೊಳ್ಳ ಆ ಕಡೆಗೆ, ತಿರ್ಕ, ಡಾಕ್ಟ್ರು ನೋಡ್ತಾರೆ. ಆ ಟೇಬಲ್ ಮೇಲೆ ಕೂತ್ಕೊಳ್ಳಮ್ಮ, ಮಲ್ಕೊಂಬಿಡಿ ಹಂಗೇನೆ. ಈ ಕಡೆ ತಲೆ ಮಾಡ್ಕೊಂಡು ಆ ಕಡೆ ಕಾಲು ಮಾಡ್ಕೊಂಡು ಮಲ್ಕೊಳ್ಳಿ, ಹೇಳ್ತೀನಿ. ಡಾಕ್ಟ್ರೇ ನನಗೇನು ಆಗಿಲ್ಲ, ನಾನೇನು ಟೆಸ್ಟ್ ಫಸ್ಟ್ ಏನು ಮಾಡಬೇಡಿ. ನಮ್ಮ ಅತ್ತೆ ಹುಷಾರಿಲ್ಲ ಅಷ್ಟೇ, ನನಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ. ಪರವಾಗಿಲ್ಲ ಬಿಡಿ, ಏನು ಬೇಡ. ಗೌರಿ ಸುಮ್ಮನೆ ಮನೆ ಕಡೆ ಡಾಕ್ಟರ್ ಹೇಳ್ದಂಗೆ ಕೇಳು. ಇವಳು ಡಾಕ್ಟರ್ ಆಗ್ಬಿಟ್ಟವಳೆ. ಸುಮ್ಮನೆ ಮನಿಕ, ಅವ್ರು ಹೇಳ್ತಾರೆ ಏನಾಗೈತೆ ಅಂತಾನ. ಅತ್ತೆ ನನಗೆ ಬೇಡ, ನನಗೆ ಯಾವ ಟೆಸ್ಟ್ ಬೇಡ, ನಡೀರಿ ಹೋಗೋಣ. ನಿಮಗೆ ಅಂತ ಬಂದರೆ ನನ್ನೇ ತೋರಿಸ್ತಾ ಇದೆಯಾ? ಹೋಗಂಗಿಲ್ಲ, ಡಾಕ್ಟ್ರು ನಿನ್ನ ನೋಡತಕ್ಕನ ನಿನ್ನೆಲ್ಲೂ ಕಳಿಸಲ್ಲ. ಸುಮ್ಮನೆ ಮಲ್ಕೊಂಡ್ರೆ ಸರಿ. ಮನೆ ಕೇಳಿ ಸುಮ್ಮನೆ. ಗೌರಿ ಮನಿಕಳೆ ಮನಿಕ. ನೇತ್ರ ನೀನು ಏನು ಹೇಳ್ತಾ ಇದೀಯಾ? ಏನೂ ಇಲ್ಲ ಮನಿಕ, ಆಮೇಲೆ ಡಾಕ್ಟ್ರ್ ಹೇಳ್ತಾರೆ. ಸರಿಯಾಗಿ ನೋಡಿ ಡಾಕ್ಟ್ರೇ. ಅವಾಗ ಸುಸ್ತು ಅಂತಾಳೆ, ನಡೆಯೋಕ್ಕಾಗಲ್ಲ ಅಂತಾಳೆ. ಏನಾದ್ರೂ ಔಷಧಿ ಬರ್ಕೊಡ್ರಿ. ಇವಳಿವಾಗ 3 ತಿಂಗಳು 4 ತಿಂಗಳೇ ಬಸ್ರೀನು. 3 ತಿಂಗಳಾಗಿರ್ಬೇಕಲ್ಲೇನ ಗೌರಿ? ನಾ 3 ತಿಂಗಳು ತುಂಬಿಲ್ಲ. ಇದೇನಿದು, ಇವ್ರು ನೋಡಿದ್ರೆ ಬಸ್ರಿ ಅಂತಿದ್ದಾರೆ. ಡಾಕ್ಟ್ರೇ ಏನಾಯ್ತು? ಏನಮ್ಮ ನೀವು ಪ್ರೆಗ್ನೆಂಟ್ ಇದ್ದೀರಾ? ಯಾಕೆ ಸರ್? ನೋಡಮ್ಮ, ನೀವು ಯಾರ ಹತ್ರ ಟೆಸ್ಟ್ ಮಾಡಿಸ್ಕೊಂಡಿದ್ರಿ? ನೀವು ಪ್ರೆಗ್ನೆಂಟ್ ಇಲ್ಲ. ನೀವು ಬಸ್ರಿ ಅಲ್ಲ. ಏನು ಡಾಕ್ಟ್ರೇ ಏನು ಹೇಳಿರಿ? ನೋಡಮ್ಮ, ನಿಮ್ಮ ಸೊಸೆ ಬಸ್ರಿ ಅಲ್ಲ, ಹೊಟ್ಟೆಲಿ ಯಾವ ಮಗುನು ಬೆಳೀತಾ ಇಲ್ಲ. ಹೌದಾ? ಬಸ್ರಿ ಅಲ್ವಾ? ಅಯ್ಯೋ 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 ಅಯ್ಯೋ. ಲೇ ಗೌರಿ ಏನು ಇದು? ಏನು ನಮ್ಮ ಹತ್ರ ಸುಳ್ಳು ಹೇಳ್ತೀರಿ? ಹೇಳಮ್ಮ ಮೇಕೆ, ಎದ್ದೇಳು. ಡಾಕ್ಟ್ರೇ ಏನು ಹೇಳ್ತಾ ಇದ್ದೀರಾ? ನಾನು ಬಸ್ರಿ ಅಲ್ವಾ? ನನ್ನ ಹೊಟ್ಟೆಲಿ ಪಾಪು ಬೆಳೀತಾ ಇಲ್ವಾ? ಇದೇನು ಡಾಕ್ಟ್ರೇ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ನಾನು ಇಷ್ಟು ದಿನ ಬಸ್ರಿ ಅಂತ ನಾನು ಎಷ್ಟು ಖುಷಿ ಆಗಿದ್ದೀನಿ. ನೀವು ನೋಡಿದ್ರೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರಲ್ಲ. ಸರಿಯಾಗಿ ಇನ್ನೊಂದ್ಸಲ ಅದನ್ನ ಇಕ್ರಿ ನೋಡ್ರಿ, ಸರಿಯಾಗಿ ಟೆಸ್ಟ್ ಮಾಡಿ. ನಾನು ಬಸ್ರಿ ಆಗಿದ್ದೀನಿ. ನೀವು ಸುಮ್ಮನೆ ನಮ್ಮ ಅತ್ತೆ ಹತ್ರ ಸುಳ್ಳು ಹೇಳ್ಬೇಡಿ ಡಾಕ್ಟ್ರೇ. ಯಾಕೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ? ನನ್ನ ಬಸ್ರಿನೇ ನಿಜವಾಗ್ಲು. ಹೌದು ಡಾಕ್ಟ್ರೇ, ಇನ್ನೊಂದ್ಸಲ ಟೆಸ್ಟ್ ಮಾಡ್ರಿ ಸರಿಯಾಗಿ. ನೋಡಮ್ಮ, ನಾನು ಅನುಮಾನದ ಮೇಲೇ 2 ಸಾರಿ ಟೆಸ್ಟ್ ಮಾಡಿದ್ದೀನಿ. ನೋಡಿದ್ದೀನಿ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಇವರು ಬಸ್ರಿ ಆಗಿಲ್ಲ. ಇದೇನು ಡಾಕ್ಟ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ನನ್ನ ಸೊಸೆ ಬಸ್ರಿ ಅಂತಾನ ನಾವು ಎಷ್ಟು ಸಂತೋಷವಾಗಿದ್ವಿ. ನಮಗೆ ವಾರಸ್ದಾರ ಬರ್ತಾನೆ, ನಮ್ಮ ಮನೆಗೂ ಒಂದು ಸಣ್ಣ ಪಾಪು ಬರುತ್ತೆ ಅಂತಾನ. ನೀವು ನೋಡಿದ್ರೆ ಇದ್ಕಿದ್ದಂಗೆ ಹಿಂಗೆ ಹೇಳ್ತಾ ಇದ್ದೀರಾ? ಹಂಗಾದ್ರೆ ಬಸ್ರಿ ಅಲ್ವಾ ಇವಳು? ನೋಡಿಯಮ್ಮ, ನಾನು ಸರಿಯಾಗಿ ನೋಡಿನೇ ಚೆಕ್ ಮಾಡಿನೇ ಹೇಳ್ತಾ ಇದ್ದೀನಿ, ನಿಮ್ಮ ಸೊಸೆಯವರು ಬಸ್ರಿ ಆಗಿಲ್ಲ. ಡಾಕ್ಟ್ರೆ ನಿಮಗೆ ಚೆಕ್ ಮಾಡಕ್ಕೆ ಬರಲ್ಲ ಅನ್ಸುತ್ತೆ. ನೀವು ಡಾಕ್ಟರ್ ಓದಿದಿರೋ ಇಲ್ವೋ? ನಾನು ಬಸ್ರಿ ಅಂತ ನಮ್ಮೂರಾಗೇನೆ ಹೇಳಿದ್ದಾರೆ. ನೀವು ಒಳ್ಳೆ ನನಗೂ ಅತ್ತೆಗೂ ಸೊಸೆಗೂ ಜಗಳ ತಂದಿಕ್ಬೇಕು ಅಂತ ಮಾಡ್ತಾ ಇದ್ದೀರೋ ಹೆಂಗೆ? ಸರಿಯಾಗಿ ಹೇಳೋದು ಕಲ್ತ್ಕೊಳ್ರಿ, ಕಾಮಿಡಿ ಮಾಡಬೇಡಿ. ಇಳಿಯಮ್ಮ, ಮೊದಲು ಇಳಿಯಮ್ಮ ಕೆಳಿಕೆ. ಯಾಕೆ ಡಾಕ್ಟ್ರೆ ಇಳಿದೆ? ಹೇಳಿ ಏನಂತ. ನೀನು ಯಾರಮ್ಮ? ನಮ್ಮ ಅತ್ತೆ ಮಗಳ ನಿನ್ನ ಹತ್ರ ಕಾಮಿಡಿ ಮಾಡೋಕ್ಕೆ? ನಾನು ಡಾಕ್ಟರ್ ಅಲ್ವಾ? ನನಗೆ ಚೆಕ್ ಮಾಡಕ್ಕೆ ಬರಲ್ವಾ? ಏನು ಮಾತಾಡ್ತಾ ಇದೀಯಾ? ಮತ್ತೆ ಯಾಕಮ್ಮ ಇಲ್ಲಿಗೆ ಬಂದೆ ಚೆಕ್ ಮಾಡ್ಸೋಕ್ಕೆ? ಏನಕ್ಕೆ ಬಂದೆ? ಡಾಕ್ಟ್ರೆ ಕ್ಷಮಿಸ್ಬಿಡಿ, ಅವಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾಳೆ. ಸಿಟ್ಟಾಗಬೇಡಿ. ಈಗ ಏನಾಗೈತೆ? ನಿಜವಾಗ್ಲೂ ಅವಳು ಬಸ್ರಿ ಅಲ್ವಾ? ಮತ್ತೆ ಈ 1 ತಿಂಗಳಿಂದ ನಮ್ಮನ್ನು ನಂಬಿಸಿ ಬಸ್ರಿ ಅಂತಾನೆ ಓಡಾಡ್ತಾ ಇದ್ಲು. ಹಂಗಾದ್ರೆ ಗೌರಿ ಏನೇ ಸುಳ್ಳು ಹೇಳಿದ್ಯಾ ನೀನು ನಮಗೆ? ಮತ್ತೆ ನಾನೇ ಸುಳ್ಳು ಹೇಳಿ? ಇವ್ರಿಗೆ ಚೆಕ್ ಮಾಡಕ್ ಬರಲ್ಲ. ಬೇರೆ ಡಾಕ್ಟರ್ ಹತ್ರ ನಾನೆಲ್ಲ ತೋರಿಸ್ಕೊಂತೀನಿ. ನೀವು ತೋರಿಸ್ಕೊಂಬಂಗಿದ್ರೆ ತೋರಿಸ್ಕೊಂಡು ಬರ್ರಿ, ನಡೀರಿ ಹೋಗೋಣ.
ಏನಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ಹಾಂ, ನನಗೆ ಚೆಕ್ ಮಾಡಕ್ಕೆ ಬರಲ್ವಾ? ಹಾಂ, ನಾನು ಡಾಕ್ಟ್ರ್ ಅಲ್ವಾ? ತಿರಿಕಳಮ್ಮ ಈ ಕಡೆ. ಹಾಂ, ಮತ್ತೆ ನಾನು ಬಸ್ರಿ ಆಗಿರೋಣ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ನಮ್ಮ ಅತ್ತಿಗೆ ಮೊದಲೇ ಅನುಮಾನ, ಇವಳು ಬಸ್ರಿ ಅಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತಾನ. ಅಂತಂದ್ರಾಗೆ ನೀವು ಈ ತರ ಹೇಳಿದ್ರೆ ಅವ್ರು ಏನಂತಕಮಲ್ಲ ಡಾಕ್ಟ್ರೆ. ಸರಿಯಾಗಿ ಹೇಳ್ರಿ, ನೀವು ಸರಿಯಾಗಿ ಇನ್ನೊಂದ್ಸಲ ಚೆಕ್ ಮಾಡ್ರಿ. ನಿಮ್ಮ ಸ್ಟೆಟಾಸ್ಕೋಪ್ ಸರಿಯಾಗೈತಾ ಇಲ್ವಾ ಅಂತ ನಾನು ನೋಡ್ಕೇಳ್ರಿ. ನೀವು ಹಿಂಗೆಲ್ಲ ಹೇಳಿದ್ರೆ ಸರಿಯಾಗಲ್ಲ. ಅತ್ತಿಗೂ ಸಸಿಗೂ ಜಗಳ ತಂದಿಕ್ತೀರಾ ನೀವು. ನೋಡಮ್ಮ, ಜಾಸ್ತಿ ಮಾತಾಡಬೇಡ, ನಿಧಾನವಾಗಿ ಮಾತಾಡು. ಇದು ಆಸ್ಪತ್ರೆ, ಸಂತೆ ಮಾರ್ಕೆಟ್ ಅಲ್ಲ. ಹಾಂ, ನಾನು 10 ವರ್ಷ ಎಕ್ಸ್ಪೀರಿಯೆನ್ಸು. ನಾನು ಯಾವತ್ತೂ ಸರಿಯಾಗಿ ಚೆಕ್ ಮಾಡಿದೆ ಹೇಳಿಲ್ಲ, ಗೊತ್ತಾಯ್ತಾ? ಅದು ಇಂಥ ವಿಷಯದಲ್ಲಿ ಹಾಂ ಯಾರಾದ್ರೂ ನೆಗ್ಲೆಕ್ಟ್ ಮಾಡೋಕ್ಕಾಗತ್ತಾ? ಏನು ಮಾತಾಡ್ತಾ ಇದೆಯಾ ನೀನು? ಹಾಂ, ಹಂಗಾದ್ರೆ ನೀನೇನೆ ನಿಮ್ಮ ಅತ್ತೆಗೆ ಸುಳ್ಳು ಹೇಳಿದ್ಯಾ ಅನ್ನಂಗೆ ಆಯಿತು. ಹೌದು ಡಾಕ್ಟ್ರೆ, ಹಂಗೆ ಅನ್ಸುತ್ತೆ. ಯಾಕೆಂದ್ರೆ ಇವಳು ಬಸ್ರಿ ಅಂತನ ಬಂದಾಗಿಂದ ನನಗೆ ಇವಳ ಮೇಲೆ ಅನುಮಾನ ಇತ್ತು. ಅದು ಇವಾಗ ನಿಜ ಆಗೋಯ್ತು ನೀವು ಹೇಳಿದ್ಮೇಲೆ. ಆಸ್ಪತ್ರೆಗೆ ಹೋಗೋಣ ತೋರಿಸ್ಕೊಂಬನ ಅಂತಂದ್ರೆ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ನಾನು ಬರ್ತೀನಿ ಅಂದ್ರೆ ಬೇಡ ಅಂತಿದ್ಲು. ಇದಕ್ಕೆ ಅನ್ಸುತ್ತೆ. ಏಯ್ ಗೌರಿ, ಬಾಯ್ ಬಿಟ್ಟು ಹೇಳು, ಸುಳ್ಳು ಹೇಳಿದೆ ತಾನೇ ನಮ್ಮ ಹತ್ರ? ಅತ್ತೆ, ಸುಳ್ಳು ಇಲ್ಲ ಎಂಥದ್ದು ಇಲ್ಲ. ಡಾಕ್ಟರ್ ಮಾತು ಕೇಳ್ಕೊಂಡು ನೀನು ನನ್ನೇ ಬೈತಾ ಇದೆಯಾ? ನಾನು ನಿಜವಾಗ್ಲೂ ಬಸ್ರಿ ಆಗಿದ್ದೆ. ಆದರೆ ಇವ್ರು ಹೆಂಗೆ ಚೆಕ್ ಮಾಡಿದ್ರು ಏನೋ. ನಾನು ಹೋಗ್ತೀನಿ, ನೀವೇ ತೋರಿಸ್ಕೊಂಬರ್ರಿ. ಇದೆಂಥ ಡಾಕ್ಟ್ರು, ಏನು ಸುಡ್ಗಾಡು? ನೇತ್ರ ನಡಿಯೇ, ನೇತ್ರ ಬೇರೆ ಡಾಕ್ಟರ್ ತಕ್ಕೋಗೋಣ ನಡಿ. ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಇದೇ ಥರನೇ ಕಣಮ್ಮ ಹೇಳೋದು. ಹಾಂ ಅಜ್ಜಿ, ನನ್ನ ಮಾತು ಕೇಳಿ, ನಿಮ್ಮ ಸೊಸೆ ನಾಟಕ ಮಾಡ್ತಾ ಇದ್ದಾರೆ ಅಂತ ನನಗೂ ಅನ್ನಿಸ್ತೈತೆ. ಹೌದಾ ಡಾಕ್ಟ್ರೆ, ನಿಮ್ಗೆ ಹೆಂಗೆ ನಾಟಕ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತು? ಹೇಗೆ ಅಂದರೆ, ಈಗ ನಾನು ಹೇಳ್ತಾ ಇದ್ದೀನಿ ತಾನೇ ಬಸ್ರಿ ಅಲ್ಲ ಅಂತ, ಆದರೂ ನನ್ನ ಹತ್ರನೇ ವಾದ ಮಾಡ್ತಾ ಇದ್ದಾರಲ್ಲ. ನೀವು ಡಾಕ್ಟ್ರೆ ಎಲ್ಲ ಸರಿಯಾಗಿ ಚೆಕ್ ಮಾಡಲ್ಲ ಅಂತ ನಾ ವಾದ ಮಾಡ್ತಿದ್ದಾರೆ ಅಂದರೆ ಇದರಲ್ಲಿ ಏನೋ ಗುಟ್ಟಿದೆ. ಮೊದಲು ಮನೆ ಕರ್ಕೊಂಡೋಗಿ ಸರಿಯಾಗಿ ವಿಚಾರಿಸ್ರಿ, ಸತ್ಯ ಏನು ಅಂತ ಬಾಯಿ ಬಿಡಿಸಿ ಕೇಳಿ, ಆಗ ಗೊತ್ತಾಗುತ್ತೆ. ಹಾಂ ಹಂಗ ಸರಿ ಡಾಕ್ಟ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನಗೆ ಅನುಮಾನ ಇದ್ದಿದ್ದು ನಿಜ ಆಗೋಯ್ತು ಈಗ. ಅದಕ್ಕೆ ನನ್ನ ಜೊತೆಗೆ ಬರಲ್ಲ ಅಂತಿದ್ಲು. ನಾನು ಆಸ್ಪತ್ರೆಗೆ ಬರ್ತೀನಿ ಅಂದರೆ ನೀನು ಬೇಡ ಅಂತಾನ ಎಷ್ಟು ಇದು ಮಾಡಿದ್ಲು, ನೀನು ಕರ್ಕೊಡೋಗಲ್ಲ ಅಂತಾನ. ಆದರೂ ನಾನು ಬಲವಂತ ಮಾಡಿ ಏನಂದ್ರೂ ನಾನು ಬಂದೇ ಬರ್ತೀನಿ ಅಂತ ಬಂದಿದ್ದಕ್ಕೆ ಇವಳು ಬಂಡವಾಳ ಎಲ್ಲ ಬಯಲಾಯ್ತು. ಏ ಗೌರಿ, ಗೌರಿ ಏನೇನಿತ್ರ? ಏ ಗೌರಿ, ಇರೋ ಸತ್ಯ ಒಪ್ಕೊಂಬಿಡೆ. ಡಾಕ್ಟ್ರು ಸರಿಯಾಗಿ ಹೇಳ್ತಾ ಇದ್ದಾರೆ, ಸುಮ್ಮನೆ ಯಾಕೆ ಇದನ್ನೇ ದೊಡ್ಡದು ಮಾಡ್ತೀಯಾ? ಇಲ್ಲೇ ಒಪ್ಕೊಂಬಿಡು. ಅಯ್ಯೋ ಬೇಡ, ಸುಮ್ಮನೆ ರೀ, ಇಲ್ಲಿ ಯಾಕೆ ಎಲ್ಲ ಸುಮ್ಮನೆ ಜಗಳ. ಮನೆಗೆ ಹೋದ್ಮೇಲೆ ಏನು ಮಾಡೋದು ಅಂತ ನಾನು ನೋಡೋಣ ಬಿಡು. ನನ್ನ ಗಂಡಂಗೆ ನಿಧಾನಕ್ಕೆ ಹೇಳ್ತೀನಿ. ಈ ಡಾಕ್ಟರ್ ಸರಿ ಇಲ್ಲ ಅಂತ ಹೇಳೋಣ. ಡಾಕ್ಟರ್ ಸರಿ ಇಲ್ಲ ಅಂದರೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ನಿನ್ನ ಗಂಡ. ಅವಾಗೇನು ಮಾಡ್ತೀಯ? ಸುಮ್ಮನೆ ಒಪ್ಕೋ. ಹಂಗ ಅಯ್ಯೋ ಬೇಡ ಬಿಡು. ಮನೆಗೆ ಹೋದ್ಮೇಲೆ ನನ್ನ ಗಂಡಗೆ ಏನಾದರೂ ಮಾಡಿ ಉಪಾಯ ಮಾಡಿ ನಿಧಾನವಾಗಿ ಹೇಳ್ತೀನಿ. ಇಲ್ಲಿ ಹೇಳಿದ್ರೆ ನಮ್ಮ ಮತ್ತೆ ದೊಡ್ಡ ಗಲಾಟೆನೇ ಮಾಡ್ತಾಳೆ ಇಲ್ಲಿ. ಮನೆಗೆ ಹೋದ್ಮೇಲೆ ನಾನು ಎಲ್ಲ ಸತ್ಯ ಒಪ್ಕೊತೀನಿ. ಸುಮ್ಮನೆ ಇನ್ನೇನು ಮಾತಾಡಬೇಡ. ಏನಮ್ಮ ಹೇಳೋದು ಹೇಳಿದ್ದೀನಿ, ನಿನ್ನಿಷ್ಟ. ಮುಂದೆ ಆಗೋ ತೊಂದರೆಗೆ ನೀನೇ ಕಾರಣ ಆಗಿರ್ತೀಯ. ಹೆಂಗಾದ್ರೂ ಮಾಡ್ಕೆ, ನನಗೆ ಅಂತೆ. ಅತ್ತೆ ಬನ್ನಿ ಹೋಗೋಣ, ಮನೆಗೆ ಹೋಗೋಣ ಬನ್ನಿ, ಸಾಕು. ನಾನು ಬರ್ತೀನಿ, ನೀನು ನಡಿ ಹೊರಗೆ ನಿಂತ್ಕೊಂಡಿರು, ಬರ್ತೀನಿ. ನೀವೇನು ಮಾಡ್ತೀರಾ ಇಲ್ಲಿ? ಏನು ಕೇಳ್ಬೇಕು ಅವ್ರನ್ನ ಡಾಕ್ಟರ್ನ ಇನ್ನನ? ನಾನು ತೋರಿಸ್ಕೋಬೇಕಣೆ, ಮಂಡಿ ನೋವು ಅಂತ ಅನ್ಲಿಲ್ವಾ? ತೋರಿಸ್ಕೊಂಡು ಬರ್ತೀನಿ, ನೀನು ನಡಿ. ಆಯಿತು, ಜಲ್ದಿ ಬರ್ರಿ, ಹೊರಗಿರ್ತೀವಿ ನಾವು. ನೋಡಿ ಅಜ್ಜಿ, ನಿಮ್ಮ ಸೊಸೆ ನಾಟಕ ಮಾಡ್ತಾ ಇದ್ದಾರೆ ನೀವು ಹೇಳ್ದಂಗೆ. ಯಾಕೆ ಈ ಥರ ನಾಟಕ ಮಾಡ್ತಾ ಇದ್ದಾರೆ? ಯಾಕೆ ಈ ಥರ ಸುಳ್ಳು ಹೇಳಿ ನಿಮ್ಮನ್ನು ನಂಬಿಸ್ತಿದ್ದಾರೆ? ಏನಾಯಿತು? ಏನಿಲ್ಲ ಡಾಕ್ಟ್ರೆ, ಅದು ನನ್ನ ಮಗನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ಲು. ಆಮೇಲೆ ನಮ್ಮ ಮನೆಗೆ ನನ್ನ ಮಗನೇ ಕರ್ಕೊಂಡು ಹೋಗ್ಲಿ ಅಂತ ಕಾಯ್ತಿದ್ಲು. ಆದರೆ ನನ್ನ ಮಗ ಹೋಗಿ ಕರೀಲಿಲ್ಲ. ಅವಳಾಗಿ ಅವಳು ಬಂದು ಸೇರ್ಕೊಂಬಕ್ಕೂ ಆಗಲಿಲ್ಲ. ಈ ಥರ ನಾಟಕ ಮಾಡಿದ್ರೆ ಏನೋ ಅಂದಂಗೆ ಬೈದಂಗೆ ಮನೆಗೆ ಸೇರಿಸ್ಕೊಂತಾರೆ ಅಂತ ನಾಟಕ ಮಾಡ್ಕೊಂಡು ಬಂದವಳೆ. ಬಂದವಳು ಮನೆಗೆ ಬಂದಾಗಿಂದ ನಾನು ನೋಡ್ತಲೇ ಇದ್ದೆ. ಅವಳು ಬಸ್ರಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಹಂಗೆ ಓಡಾಡೋಳು, ಹಂಗೆಲ್ಲನ ಭಾರ ಎತ್ತವಳು, ಏನು ಸುಸ್ತಾಗ್ತಿರಲಿಲ್ಲ, ವಾಂತಿ ಆಗ್ತಿರಲಿಲ್ಲ. ನನಗೂ ಅನುಮಾನ ಬಂತು. ಹಂಗೇನೆ ನಮ್ಮೂರಾಗ ಯಾರೊಬ್ರು ಹಂಗೆ ಅಂದರು. ಅವಾಗಿಂದ ನನಗೆ ಅನುಮಾನ ಶುರುವಾಗಿ ಇವಳು ಹೆಂಗಾದ್ರೂ ಮಾಡಿ ಕಂಡಿಡಿಬೇಕಂತಾನ ಆಸ್ಪತ್ರೆಗೆ ಬಂದೆ ನಾನು ಅವಳ ಜೊತೆಗೆ. ಇವತ್ತು ಅವಳ ಬಂಡವಾಳ ಎಲ್ಲ ಗೊತ್ತಾಯ್ತು. ಸರಿ ಡಾಕ್ಟ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು, ಬರ್ತೀನಿ. ಆಯ್ತಜ್ಜಿ, ಹೋಗಿ ಬನ್ನಿ, ಒಳ್ಳೇದಾಗಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.